ಜಲಮಂಡಳಿ ಅಧಿಕಾರಿಗಳ ಒಂದೇ ಒಂದು ಎಡವಟ್ಟು ಬೆಂಗಳೂರಿನ ಆ ರಸ್ತೆಯಲ್ಲಿ ವಾಹನ ಸವಾರರು ಓಡಾಡೋದಕ್ಕೂ ಕೂಡ ದುಸ್ತರ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪದೇ ಪದೇ ಆಕ್ಸಿಡೆಂಟ್ ಆಗೋದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅಷ್ಟಕ್ಕೂ ಆ ರಸ್ತೆ ಯಾವುದು, ಅಲ್ಲಿರುವಂತಹ ಸಮಸ್ಯೆ ಏನು, ಈ ಜಲಮಂಡಳಿ ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಾದ್ರೂ ಏನು, ಬನ್ನಿ ನೋಡ್ಕೊಂಡು ಬರೋಣ. BWSSB ಎಡವಟ್ಟಿನಿಂದ ಹೆಚ್ಚಾದ ಅಪಘಾತಗಳು, ಬೈಕ್ ಸವಾರರಿಗೆ ನಿತ್ಯ ನರಕ ದರ್ಶನ. ಈ ರಸ್ತೆಗಳಲ್ಲಿ ಅಪಘಾತಗಳು ಮಾಮೂಲಿ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಆಗಲಿ BWSSB ಆಗಲಿ ಯಾವುದೇ ಕಾಮಗಾರಿಗಳನ್ನ ಸರಿಯಾಗಿ ಪೂರ್ಣಗೊಳಿಸಿಲ್ಲ ಅನ್ನೋ ಆರೋಪವಿದೆ. ಅದು ಪದೇ ಪದೇ ಪ್ರೂವ್ ಆಗುತ್ತಲೇ ಇರುತ್ತೆ. ಈಗ ನಾವು ನಿಮಗೆ ತೋರಿಸುತ್ತಿರೋ ಈ ದೃಶ್ಯಗಳನ್ನ ನೋಡಿ, ಇದು ನಮ್ಮ BWSSB ಮಾಡಿಬಿಟ್ಟಿರುವ ಕಾಮಗಾರಿಯ ಕತೆ. ಇದು ಕಾವೇರಿ ನೀರಿನ ಗೇಟ್ ವಾಲ್ಗಳ ಜಾಗದಲ್ಲಿ ಕಾಮಗಾರಿ ಮಾಡಿ 3-4 ಇಂಚು ಗೇಟ್ ವಾಲ್ಗಳನ್ನ ಹಾಗೆ ಬಿಟ್ಟಿದ್ದಾರೆ. ರಸ್ತೆಯಲ್ಲಿ ಜನ ಹೇಗಾದ್ರೂ ಸಂಚಾರ ಮಾಡಿಕೊಳ್ಳಲಿ ಅನ್ನೋ ಮಟ್ಟಿಗೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ಮಾಡಲಾಗಿದೆ. ಇದರಿಂದ ವಾಹನ ಸವಾರರು ನಿತ್ಯ ನರಕ ದರ್ಶನ ಅನುಭವಿಸುವಂತಾಗಿದೆ. ಕಾಮಗಾರಿ ಮುಗಿದ ಬಳಿಕ BWSSB ಅಧಿಕಾರಿಗಳು ಈ ವಾಲ್ಗಳನ್ನ ಗಮನಿಸಿಲ್ವಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ತಿಗಳರಪಾಳ್ಯ ಅಂದ್ರಳ್ಳಿ ಮುಖ್ಯ ರಸ್ತೆ ಇದು. BWSSB ರಿವರ್ಕ್ ಮಾಡಿದ್ಮೇಲೆ ಅದು ಹಂಗೆ ಗುಂಡಿ ಬಿದ್ದಿತ್ತು. ಆಲ್ರೆಡಿ ಒಂದು 15 ಡೇಸ್ ಹಂಗೆ ಗುಂಡಿ ಬಿದ್ದಿತ್ತು. ಅದು ತಿರ್ಗಾ ತೆಗೆದ್ಮೇಲೆ ಅಲ್ಲಿ ವಾಲ್ ಇಕ್ಕಿದ್ದಾರೆ. ಆ ವಾಲ್ ನೋಡಿ ರೋಡ್ಗಿಂತ ಹೈಟ್ ಆಗಿ ಇಕ್ಕಿದ್ದಾರೆ. ಹೈಟ್ ಆಗಿ ಇಕ್ಕಿರೋದ್ರಿಂದ ಡೇಲೇ ಸುಮಾರು ಗಾಡಿ ಬಿದ್ದಿದೆ. ಅದು ನೈಟ್ ಹತ್ತಲ್ಲಂತೂ ಒಂದು ಲೈಟು ಇಲ್ಲ, ಏನೂ ಇಲ್ಲ. ಅದರಿಂದ ಸುಮಾರು ಗಾಡಿ ಬಿದ್ದು ಸುಮಾರು ಫ್ರಾಕ್ಚರ್ ಮಾಡ್ಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಬಗ್ಗೆ ಗಮನ ವಹಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅದು ರಿಪೇರಿ ಮಾಡೋಕ್ಕೆ 15 ಡೇಸ್ ತಗೊಂಡಿದ್ರು, ಆದರೂ ಸರಿಯಾಗಿ ರಿಪೇರಿ ಮಾಡಿದ್ರು. ಏನೂ ಇಲ್ಲ ಸರ್, ಗೌರ್ಮೆಂಟ್ ಕೆಲಸ ಏನೂ ನಡೀತಿಲ್ಲ, ಎಲ್ಲ ವೇಸ್ಟ್. ನೋಡಿ ಹಿಂಗೆ ನಮ್ಮ ಪಬ್ಲಿಕ್ ದುಡ್ಡು ತಗೊಂಡು ಏನು ವರ್ಕ್ ಮಾಡಲ್ಲ. ಬೆಂಗಳೂರು ವರ್ಕ್ ಇಸ್ ಝೀರೋ. ರಿಯಾಲಿಟಿ ಚೆಕ್ 1 ಸ್ಥಳ ಮೈಸೂರು ಲ್ಯಾಂಪ್ ರೋಡ್. ರಿಯಾಲಿಟಿ ಚೆಕ್ 2 ಸ್ಥಳ ವಿಜಯಾನಂದ ನಗರ, ಮಹಾಲಕ್ಷ್ಮಿ ಲೇಔಟ್. ರಿಯಾಲಿಟಿ ಚೆಕ್ 3 ಸ್ಥಳ ತಿಗಳರಪಾಳ್ಯ ರಸ್ತೆ. ನಾನೀಗ ಇರುವಂಥ ರಸ್ತೆ ತಿಗಳರಪಾಳ್ಯದ ಮುಖ್ಯ ರಸ್ತೆ. ಇಲ್ಲಿ ಹಲವು ಕಡೆಗಳಲ್ಲಿ ವಾಟರ್ ವಾಲ್ ಕಾಮಗಾರಿಯನ್ನು ಮಾಡಿದ್ದಾರೆ. ಆದರೆ ಅದನ್ನು ಸರಿಯಾಗಿ ಮುಚ್ಚುವಂಥದ್ದು, ಹಾಗೆ ರಸ್ತೆಯ ಒಳಗಡೆ ಇರಬೇಕು ಆ ವಾಟರ್ ವಾಲ್ಗಳು. ಆದರೆ ಅದನ್ನು ಸಂಪೂರ್ಣವಾಗಿ ಮೇಲ್ಗಡೆ ಇಟ್ಟಿದ್ದಾರೆ. ಅದು 2 ವೀಲರ್ಗಳು ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಲವರು ಬೀಳ್ತಾ ಇರ್ತಾರೆ ಇಲ್ಲಿ. ದ್ವಿಚಕ್ರ ವಾಹನ ಸವಾರರು ಅವರನ್ನು ಎತ್ತೋದೇ ಕೆಲಸ ಆಗಿದೆ ಅನ್ನೋ ಥರದ ಆರೋಪವನ್ನು ಇಲ್ಲಿ ಸ್ಥಳೀಯರು ಮಾಡ್ತಾರೆ. ಯಾಕಂದರೆ ಇಷ್ಟು ಬೇಜವಾಬ್ದಾರಿಯಾಗಿ ಕಾಮಗಾರಿಯನ್ನು ಮಾಡಿದ್ದಾರೆ. ಹಾಗೆ ಅದರ ಸುತ್ತ ಗುಂಡಿ ಕೂಡ ಕ್ರಿಯೇಟ್ ಆಗಿರೋದ್ರಿಂದ ನೈಟ್ ಸಂದರ್ಭದಲ್ಲಂತೂ ತುಂಬ ಕಾಣೋದೇ ಇಲ್ಲ. ಗಮನಿಸ್ಬೋದು, ಈ ರೀತಿಯಾಗಿ ರಸ್ತೆಯಲ್ಲಿ ಅಂದರೆ ಸುಮಾರು ರಸ್ತೆಯ ಮೇಲೆ ಒಂದು 1 ಇಂಚು ಅಥವಾ ಒಂದು 3-4 ಇಂಚು ಮೇಲೆ ಇರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ವಾಹನ ಸವಾರರು ಬೀಳುವಂಥದ್ದು ಕೂಡ ಹೆಚ್ಚಾಗ್ತಾ ಇದೆ. ಅದು ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರು ಏನಿರ್ತಾರೆ ಅವರು ಬೀಳುವಂಥದ್ದು ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಈ ರಸ್ತೆಗಳಲ್ಲಿ ಅಪಘಾತ ಅನ್ನೋದು ಮಾಮೂಲಿಯಾಗಿದೆಯಂತೆ. ಪ್ರತಿನಿತ್ಯ ದ್ವಿಚಕ್ರ ವಾಹನ ಸವಾರರು ಈ ಕಾವೇರಿ ವಾಟರ್ ವಾಲ್ಗಳ ಅಸಮರ್ಪಕ ಕಾಮಗಾರಿಯ ಎಡವಟ್ಟಿನಿಂದ ಬಿದ್ದು ಎದ್ದು ಹೋಗಿದ್ದಾರಂತೆ. ಇನ್ನು ಈ ವಾಲ್ಗಳ ಸುತ್ತ ಗುಂಡಿ ಸಹ ನಿರ್ಮಾಣವಾಗಿದೆ. ಕಾವೇರಿ ನೀರು ಬಿಟ್ಟ ಸಂದರ್ಭದಲ್ಲಿ ನೀರು ಸಹ ರಸ್ತೆಯಲ್ಲಿ ಹರಿಯುತ್ತೆ. ಅದನ್ನು ಯಾರೂ ಬಂದು ಸರಿಪಡಿಸಿಲ್ಲ. ಇಂಥ ಬೇಸಿಗೆಯ ಸಂದರ್ಭದಲ್ಲಿ ಕಾವೇರಿ ನೀರು ಪೋಲಾದ್ರೆ ಹೇಗೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಎಲ್ಲ ರೋಡಲ್ಲೂ ಅಷ್ಟೇ ನೀರೆಲ್ಲ ಸುಮ್ಮನೆ ವೇಸ್ಟ್ ಆಗ್ತಾ ಇದೆ ಸರ್. ಕಾವೇರಿ ವಾಟರ್ ಯಾವಾಗ ಅಂದ್ರೆ ಅವಾಗ ನೀರೇನಾದ್ರು ಆನ್ ಮಾಡಿದ್ರೆ ಸುಮ್ಮನೆ ರೋಡೆಲ್ಲ ಜಾಮ್ ಆಗುತ್ತೆ. ಒಂದು ಪಬ್ಲಿಕ್ಕಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಆ ವಾಲ್ ಮಾಡಿದ್ರೆ ರೋಡಿಂದ 5 ಅಡಿ 3 ಅಡಿ ಆ ಥರ ಪೈಪ್ ಥರ ಕೊಡ್ತಾರೆ. ಅದೇನಕ್ಕೆ ಉಪಯೋಗ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಸೆಂಟ್ರ್ ಮಧ್ಯೆ ಮೇನ್ ರೋಡಲ್ಲಿ ಸೆಂಟ್ರಲ್ಲಿ ಈ ಥರ ಮಾಡಿದ್ರೆ ವೇಸ್ಟ್. ಅದು 2 ವೀಲರ್ಗಳು ಎಷ್ಟೋ ಜನ ನಮ್ಮ ಮುಂದೆನೇ ಕಣ್ಮುಂದೆನೇ ಬಿದ್ದುಬಿಟ್ಟಿದ್ದಾರೆ. ಇಲ್ಲಿ ಲೇಡೀಸ್ಗಳಿಗೆಲ್ಲ 2 ವೀಲರಿಂದ ಬಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಯಾರು ಕೇರ್ ತೊಗೊಬೇಕು ನೋಡಿ, ಒಂದು ಸ್ವಲ್ಪ ನೋಡ್ಬಿಟ್ಟು. ಸುಮ್ಮನೆ ಯಾರಿಗೂ ವ್ಯರ್ಥ ಆಗಬಾರ್ದು, ವೇಸ್ಟ್ ಆಗಬಾರ್ದು. ನೀರೇ ಆಗಿರ್ಬೋದು, ಒಂದು ಇನ್ನೊಬ್ರು ಬೀಳೋದ್ರಿಂದ ಆಗಿರ್ಬೋದು, ಏಟ್ ಆಗಿರ್ಬೋದು, ತೊಂದರೆನೇ ಎಲ್ಲರಿಗೂ. ಪಬ್ಲಿಕ್ಕಿಗೆ ತೊಂದರೆ ಇದು. ಯಾರು ಒಂಚೂರು ನೋಡಿದ್ರ ಕಡೆ ಗಮನ ಕೊಡಿ ಸರ್.
ಒಟ್ನಲ್ಲಿ BWSSB ಸಿಬ್ಬಂದಿ ಬೇಜವಾಬ್ದಾರಿಯಿಂದಾಗಿ ಬೈಕ್ ಸವಾರರು ಪ್ರಾಣ ಕೈಯಲ್ಲಿ ಹಿಡಿದು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ರೀತಿಯ ಎಡವಟ್ಟು ಕೆಲಸಗಳನ್ನು ಸರಿಪಡಿಸಿ ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.